ರಾಜ್ಯ ರಾಜಕೀಯದಲ್ಲಿ ಪರಿಷತ್ ಫೈಟ್ ಜೋರಾಗ್ತಾ ಇದೆ. ಇತ್ತ ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ ಬಿಜೆಪಿಯಿಂದ ಇಬ್ಬರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಅವರ ಗೆಲುವಿಗೆ ತಲಾ 28 ಮತಗಳ ಅಗತ್ಯ ಇದೆ. 8:30ಕ್ಕೆ ಬರುವಂತೆ ಶಾಸಕರಿಗೆ ಆರ್ ಅಶೋಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ವಿಪಕ್ಷ ನಾಯಕರ ಕಚೇರಿಗೆ ಬರೋಕೆ ಎಂಎಲ್ಎಗಳಿಗೆ ಸೂಚನೆ ಹೋಗಿದೆ. ವಿಧಾನಸೌಧದಲ್ಲಿರುವಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಕಚೇರಿಗೆ ಎಂಎಲ್ಎಗಳು ಬರ್ತಾರೆ. ಅಲ್ಲಿಂದ ಮತ ಚಲಾಯಿಸೋಕೆ ಬಿಜೆಪಿಯ ಶಾಸಕರು ತೆರಳಲಿದ್ದಾರೆ. 5 ಮಂದಿ ಬ್ಯಾಚ್ ಮಾಡಿ ಮತದಾನಕ್ಕೆ ಕಳುಹಿಸಲಾಗುತ್ತೆ. ಬಿಜೆಪಿ ಚುನಾವಣಾ ಏಜೆಂಟ್ ಆಗಿರುವಂತಹ ಎನ್ ರವಿಕುಮಾರ್, ವಿಧಾನ ಪರಿಷತ್ ವಿಪಕ್ಷ ಮುಖ್ಯ ಸಚೇತಕ ರವಿಕುಮಾರ್ ಅವರ ನೇತೃತ್ವದಲ್ಲಿ ಮತ ಹಾಕೋಕೆ ಶಾಸಕರನ್ನು ಕಳುಹಿಸಲಾಗುತ್ತೆ. ಇಬ್ಬರು ಅಭ್ಯರ್ಥಿಗಳು ತಲಾ 28 ಮತ ನಿಗದಿ. ಈ ಚುನಾವಣೆ ಗೆಲುವಿಗಾಗಿ 8:30ಕ್ಕೆ ಶಾಸಕರೆಲ್ಲರಿಗೂ ಕೂಡ ಬರುವಂತೆ ಸೂಚನೆಯನ್ನು ಕೊಡಲಾಗಿದೆ. ವಿಧಾನಸೌಧದಲ್ಲಿ ವಿಪಕ್ಷ ನಾಯಕರ ಕಚೇರಿ ಇದೆ. ಅಲ್ಲಿಗೆ ಎಲ್ಲ ಎಂಎಲ್ಎಗಳು, ಬಿಜೆಪಿಯ ಎಲ್ಲ ಎಂಎಲ್ಎಗಳು ಹಾಜರಾಗಬೇಕು. ವಿಪಕ್ಷ ನಾಯಕರ ಸೂಚನೆ ಮೇರೆಗೆ ಅವರು ಮತ ಹಾಕೋಕೆ ತೆರಳುತ್ತಾರೆ. ಅಲ್ಲಿಂದ 5 ಬ್ಯಾಚ್ ಮಾಡ್ತಾರೆ. ಬಿಜೆಪಿಯ ಶಾಸಕರನ್ನ 5 ಬ್ಯಾಚ್ ಮಾಡಿ ಅವರನ್ನ ಮತ ಹಾಕೋಕೆ ಕಳುಹಿಸಲಿದ್ದಾರೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಗಮನಿಸ್ತಾ ಇದ್ವಿ ತಯಾರಿಗಳು ಬಿಜೆಪಿ ಪಕ್ಷದಲ್ಲೂ ಕೂಡ ಜೋರಾಗಿ ನಡೀತಾ ಇದೆ. ಇತ್ತ ಗಮನಿಸ್ತಾ ಹೋಗೋದಾದ್ರೆ ಇವತ್ತು ಏನಾಗಬಹುದು, ಬಿಜೆಪಿಗಿರುವಂಥ ಪ್ಲಸ್ ಏನು ಮೈನಸ್ಗಳು, ಈ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮತ್ತು ಸದ್ಯಕ್ಕೆ ಆಡಳಿತ ಪಕ್ಷ ಕಾಂಗ್ರೆಸ್ ಇರೋದ್ರಿಂದ ಆಡಳಿತ ಪಕ್ಷಕ್ಕೆ ದೊಡ್ಡ ಟಾಸ್ಕ್ ಏನಂತಂದ್ರೆ ಏನಾದರೂ ಮಾಡಿ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಳೇಬೇಕಂತ. ಆದರೆ ಏನು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರೋದ್ರಿಂದ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ JDS ಮತ್ತು ಬಿಜೆಪಿ ಮೈತ್ರಿಯನ್ನು ಮಾಡ್ಕೊಂಡಿದೆ. ಮೈತ್ರಿ ಸುಭದ್ರವಾಗಿದೆ. ನಾವು ಕೂಡ ಸ್ಟ್ರಾಂಗ್ ಆಗಿದ್ದೇವೆ. ಆಡಳಿತ ಪಕ್ಷವನ್ನು ಎದುರಿಸೋದಕ್ಕೆ ರೆಡಿಯಾಗಿದ್ವಿ. ಮುಂದೆ 2028ಕ್ಕೆ ಚುನಾವಣೆಗೆ ಇದು ಒಂದು ರೀತಿಯಾಗಿ ಏನು ಈಗ ನಡೆಯುವಂಥ ಪರಿಷತ್ ಚುನಾವಣೆ ದಿಕ್ಸೂಚಿಯಾಗಿ ನಾವು ಮಾಡ್ತೇವೆ ಅಂತ ಹೇಳ್ಬಿಟ್ಟು ಟಾಸ್ಕನ್ನು ಕೊಡೋದಕ್ಕೆ ಬಿಜೆಪಿ ಮತ್ತು JDS ಕೂಡ ಮುಂದಾಗಿದ್ದಾರೆ. ಆದರೆ ಬಿಜೆಪಿ ಹತ್ರ ಇಬ್ಬರು ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಇನ್ನೂ 6 ಮತಗಳು ಅವ್ರ ಹತ್ರ ಉಳಿದಿರುತ್ತೆ. ಈಗ ಸದ್ಯಕ್ಕೆ ಮೈತ್ರಿ ಇರೋದ್ರಿಂದ JDSನಿಂದಲೂ ಕೂಡ 18 ಜನ ಶಾಸಕರ ಸಂಖ್ಯಾಬಲವನ್ನು ಹೊಂದಿದ್ದಾರೆ. ಆದರೆ ಇವು ಎಲ್ಲ ಪಕ್ಷದವರು ಕೂಡ ಹೊಂದಿರುವಂಥ ದೊಡ್ಡ ಭೀತಿ ಏನಂದರೆ ಅಡ್ಡ ಮತದಾನದ ಭೀತಿ ಒಂದಾಗಿದೆ. ಯಾಕೆಂತಂದರೆ ಈಗಾಗಲೇ ಬಾದಾಮಿ ಶಾಸಕರಿಗೆ ಏನು JDSನವರು 2 ಕೋಟಿ ರೂಪಾಯಿ ಆಫರನ್ನು ಕೊಟ್ಟು ಕ್ರಾಸ್ ವೋಟಿಂಗನ್ನು ಮಾಡಿ ಅಂತ ಹೇಳ್ಬಿಟ್ಟು ಆಫರ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ನೆನ್ನೆ ನಡೆದಂಥ CLP ಸಭೆಯಲ್ಲೂ ಕೂಡ DK ಶಿವಕುಮಾರ್ ಮುಂದೆ ಕೂಡ ಹೇಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಕಂಡು ಬರ್ತಿದೆ. ಸದ್ಯಕ್ಕೆ JDS ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿರೋದ್ರಿಂದ ಅವರು ಕೇವಲ 3 ಸ್ಥಾನಗಳ ವೋಟ್ ಮಾತ್ರ ಬೇಕಾಗಿದೆ. ಆ 3ರಲ್ಲಿ ಒಂದು ರೀತಿಯಾಗಿ ಆಕರ್ಷಣೆ ಮಾಡೋದಕ್ಕೆ ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟಿತರಾಗಿರುವಂಥ ಏನು ST ಸೋಮಶೇಖರ್ ಆಗಿರ್ಬೋದು, ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು, ಅದೇ ರೀತಿಯಲ್ಲೂ ಕೂಡ ಯತ್ನಾಳ್, ಈ 3 ಕೂಡ ಯಾರು ಕೂಡ ಬಿಜೆಪಿಗೆ ವೋಟ್ ಹಾಕುವಂಥ ಮನಸ್ಸಲ್ಲಿಲ್ಲ. ಈಗಾಗಲೇ ನೆನ್ನೆ ನಡೆದಂಥ CLP ಸಭೆಯಲ್ಲಿ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರು ಸಾಮೂಹಿಕವಾಗಿ ಭಾಗಿಯಾಗಿ ಕಾಂಗ್ರೆಸ್ಗೆ ನಮ್ಮ ಬೆಂಬಲ ಅಂತ ಹೇಳಿದ್ದಾರೆ. ಆದರೆ ಯತ್ನಾಳ್ ಅವರು ಸೈಲೆಂಟ್ ಆಗಿದ್ದಾರೆ. ಅವರೆಲ್ಲೂ ಕೂಡ ಗುರುಸ್ಕೊಂಡಿಲ್ಲ. ಸದ್ಯಕ್ಕೆ ಕಾಂಗ್ರೆಸ್ಗೆ ಅವರ ಏನು ಯತ್ನಾಳ್ ಅವರ ಸಿದ್ಧಾಂತಕ್ಕೆ ಸಾಕಷ್ಟು ವ್ಯತ್ಯಾಸಗಳಿದೆ. DK ಮೇಲೆ ಅವ್ರಿಗೆ ಸಾಕಷ್ಟು ಮುನಿಸು ಕೂಡ ಇರೋದ್ರಿಂದ ಕಾಂಗ್ರೆಸ್ಗೆ ಅವರು ಯಾವ ಓಟು ಯಾವುದೇ ಕಾರಣಕ್ಕೂ ಕೂಡ ಹೋಗೋದಿಲ್ಲ. ಇನ್ನು ಬಿಜೆಪಿ ಕೂಡ ಅವರು ವೋಟ್ ಹಾಕೋದಿಲ್ಲ. ಹೀಗಾಗಿ JDSನವರು ಯತ್ನಾಳ್ ಅವರನ್ನ ಮನವೊಲಿಸಿ ಒಂದು ಓಟನ್ನು ಹಾಕ್ಸ್ಕೊಳ್ಳೋದಕ್ಕೆ ಈಗಾಗಲೇ ಎಲ್ಲ ರೀತಿಯಲ್ಲಿ ಕೂಡ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿಬರ್ತಿದೆ. ಸದ್ಯಕ್ಕೆ JDS ಪಕ್ಷದಲ್ಲಿ ಇದ್ರೂ ಕೂಡ GT ದೇವೇಗೌಡರು ಅವರು JDSಗೆ ಇಲ್ಲ ಬಿಜೆಪಿ ಮೈತ್ರಿಗೆ ವೋಟ್ ಹಾಕ್ತಾರಾ, ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಮತ್ತೆ DK ಅವರ ಮುಖವನ್ನು ನೋಡಿಕೊಂಡು JDSನಿಂದ ಮುನಿಸ್ಕೊಂಡಿರೋದ್ರಿಂದ ಕಾಂಗ್ರೆಸ್ಗೆ ಏನಾದರೂ ಕ್ರಾಸ್ ವೋಟಿಂಗ್ ಮಾಡ್ತಾರಾ ಅನ್ನೋ ಭೀತಿ ಕೂಡ ಸದ್ಯಕ್ಕೆ ಮೈತ್ರಿ ಪಕ್ಷಕ್ಕೆ ಕಾಡ್ತಾ ಇದೆ. ಇನ್ನು ಪ್ರಮುಖವಾಗಿ 28 ವೋಟ್ಗಳು ಬೇಕಾಗಿರೋದ್ರಿಂದ ಇನ್ನೊಂದು ವೋಟನ್ನು ಸೆಳೆಯುವಂತ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಅವರು ಯಾವ ಪಕ್ಷದಿಂದ ಕೂಡ ಗುರುಸ್ಕೊಂಡಿಲ್ಲ. ಅವರು ಸರ್ವೋದಯ ಪಕ್ಷದಿಂದ ಗೆದ್ದಿದ್ರು ಕೂಡ ಅವರು ಬಾಹ್ಯ ಬೆಂಬಲ ಏನಿದ್ರು ಕೂಡ ಕಾಂಗ್ರೆಸ್ ಜೊತೆ ಕೂಡ ಕೊಟ್ಟಿದ್ದಾರೆ. ಆದರೆ ಅವರನ್ನು ಕೂಡ ಮನವೊಲಿಸಿ ಏನು 2ನೇ ಪ್ರಶಸ್ತಿಯ ವೋಟಿಂಗೋ ಇಲ್ಲ 3ನೇ ಪ್ರಶಸ್ತಿಯ ವೋಟನ್ನು ಕೂಡ ಹಾಕಿದ್ರೆ JDSನ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಸಾಕಷ್ಟು ತಯಾರಿಯನ್ನು ಕೂಡ ಮೈತ್ರಿ ಪಕ್ಷ ಮಾಡ್ತಿದೆ. ಆದರೆ 4 ಗಂಟೆಗೆ ಯಾರು ಮೇಲ್ಗೈಯನ್ನು ಸಾಧಿಸ್ತಾರೆ, 8ನೇ ಅಭ್ಯರ್ಥಿ ಸೋಲ್ತಾರಾ ಇಲ್ಲ ಅಂತಂದ್ರೆ ಅವರನ್ನು ಕೂಡ ಗೆಲ್ಲಿಸುವಂತ ಪ್ರಯತ್ನವನ್ನ ಮಾಡಿ ಯಾರು ಸಫಲರಾಗ್ತಾರೆ ಅಂತ ಕಾದು ನೋಡ್ಬೇಕಿದೆ. ಸಂಪತ್, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.